ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅತ್ಯಾಚಾರ ನಡೆದಿದೆ ಎನ್ನಲಾದಂತಹ ಆ ಜಾಗವನ್ನ ಅಂದ್ರೆ RC ರಸ್ತೆಯಲ್ಲಿರುವಂತಹ ಸಂಸದರ ಒಂದು ಕ್ವಾರ್ಟರ್ಸ್ ಏನಿದೆ, ಸರ್ಕಾರಿ ಕ್ವಾರ್ಟರ್ಸ್, ಈ ಕ್ವಾರ್ಟರ್ಸ್ ನಲ್ಲಿ ಈಗಾಗಲೇ ಸ್ಥಳ ಮಹಜರನ್ನ ಮಾಡಲಾಗಿದೆ. ಸ್ಥಳ ಮಹಜರನ್ನ ಮಾಡಿ SIT ಅಧಿಕಾರಿಗಳು ಸಂತ್ರಸ್ತ ಮಹಿಳೆಯೊಟ್ಟಿಗೆ ಬಂದು ಇಲ್ಲಿ ಸ್ಥಳ ಮಹಜರನ್ನ ಮಾಡಿ ಈಗಾಗಲೇ ತೆರಳಿದ್ದಾರೆ. ಆದ್ರೆ ಅದಾದ ಬಳಿಕ ಸದ್ಯ ಈಗ SIT ಅಧಿಕಾರಿಗಳು ಈ ಒಂದು ಮನೆ ಏನಿದೆ ಅಥವಾ ಸಂಸದರ ನಿವಾಸ, ಸರ್ಕಾರಿ ನಿವಾಸ ಏನಿದೆ, ಈ ಒಂದು ನಿವಾಸವನ್ನ ಈಗ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಲಾಕ್ ಮಾಡಿ ಇದನ್ನ ಸೀಲ್ ಮಾಡಿ ಈ ಒಂದು ನಿವಾಸಕ್ಕೂ ಕೂಡ ಭದ್ರತೆಯನ್ನು ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದು ಕಡೆ ಬ್ಯಾರಿಕೇಡ್ ಅನ್ನ ಕೂಡ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಕೂಡ ಅಳವಡಿಸಲಾಗಿದೆ. ಯಾಕಂದ್ರೆ ಇಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಗಳು ಅಂದ್ರೆ ಪ್ರಜ್ವಲ್ ರೇವಣ್ಣ ಬಂದು ಸ್ಟೇಟ್ಮೆಂಟ್ ಅನ್ನ ಮಾಡೋವರೆಗೂ ಕೂಡ ಇದನ್ನ ಇದೇ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಸೈಂಟಿಫಿಕ್ ಎವಿಡೆನ್ಸ್ ಗಳೇನಿರ್ತವೆ ಅದನ್ನ ಇಲ್ಲಿ ಏನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮುಂದೆ ಒಂದು ದಿನ ಪ್ರಜ್ವಲ್ ರೇವಣ್ಣ ಬಂದಂತ ಸಂದರ್ಭದಲ್ಲಿ ಅವರ ಒಂದು ಹೇಳಿಕೆ ಆಧಾರದ ಮೇಲೆ ಸೀಲ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಅವರ ಹೇಳಿಕೆ ಆಧಾರದ ಮೇಲೆ ಇಲ್ಲಿ ಯಾವ್ದಾದ್ರು ಕುರುಹುಗಳು ಇತ್ತು ಅಂದ್ರೆ ಈ ಪೆನ್ ಡ್ರೈವ್ ಗಳಾಗಿರ್ಬೋದು, ಸಿಮ್ ಕಾರ್ಡ್ಗಳಾಗಿರ್ಬೋದು, ಜೊತೆಗೆ ಅವರು ಬಳಸಿದಂತ ಟವಲ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ಸೂಕ್ಷ್ಮ ವಸ್ತು ಲಭ್ಯವಾಗಬಹುದು. ಹಾಗಾಗಿ ಆರೋಪಿ ಬಂದು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಬಂದು SIT ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅವರ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಒಂದು ವೇಳೆ ಏನಾದ್ರು ಅವ್ರ ಸ್ಟೇಟ್ಮೆಂಟ್ ನಲ್ಲಿ ಬೇರೆ ಏನು ಡಿಜಿಟಲ್ ಎವಿಡೆನ್ಸ್ ಕುರಿತಂತೆ ಅಥವಾ ಸೈಂಟಿಫಿಕ್ ಎವಿಡೆನ್ಸ್ ಕುರಿತಂತೆ ಮಾಹಿತಿಯನ್ನ ಕೊಟ್ರೆ, ಅವರ ಒಂದು ಸ್ವಇಚ್ಛಾ ಹೇಳಿಕೆಯಲ್ಲಿ ಮಾಹಿತಿಯನ್ನ ಏನಾದ್ರು ಕೊಟ್ರೆ, ಆಗ ಅದರ ಆಧಾರದ ಮೇಲೆ SIT ಅಧಿಕಾರಿಗಳು ಮತ್ತೆ ಬಂದು ಆ ಎವಿಡೆನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಹಾಗಾಗಿ ಅಲ್ಲಿವರೆಗೂ ಕೂಡ ಎವಿಡೆನ್ಸ್ ಗಳು ಹಾಳಾಗಬಾರ್ದು. ಒಂದು ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ಕೊಡುವಂತಹ ಹೇಳಿಕೆಯ ಮುಖಾಂತರವಾಗಿ ಇಲ್ಲಿ ಯಾವ್ದಾದ್ರು ಎವಿಡೆನ್ಸ್ ಲಭ್ಯವಾಗುತ್ತೆ ಅನ್ನೋದು ಪತ್ತೆ ಆದ್ರೆ ಆಗ ಬಂದು ನಾವು ಇಲ್ಲಿ ಮತ್ತೆ ಆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಥವಾ ಸಾಕ್ಷಿ ನಾಶ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಕಂಪ್ಲೀಟ್ ನಿವಾಸವನ್ನ ಸೀಲ್ ಮಾಡಿ ಪ್ರೊಟೆಕ್ಟ್ ಮಾಡುವಂತ ಕೆಲಸಕ್ಕೆ ಈಗ SIT ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.